ಹೊಸ ವರ್ಷ ಬರುತ್ತಿದ್ದು ಹಳೆಯ ನೆನಪು ಕೆಟ್ಟಗಳಿಗೆ ಮರೆತು ಹೊಸ ಅನುಭವದೊಂದಿಗೆ ಹೊಸ ಜೀವನ ಆರಂಭಿಸೋಣ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ನಗರದ ಜಿಲ್ಲಾ ಪತ್ರಕರ್ತರ ಸಂಘದ ಡಿವಿಜಿ ಸಭಾಂಗಣದಲ್ಲಿಂದು ಹಮ್ಮಿಕೊಂಡಿದ್ದ ಹೊಸ ಕ್ಯಾಲೆಂಡರ್ ಬಿಡುಗಡೆ ಹಾಗೂ 7 ತಾಲೂಕುಗಳ ನೂತನ ಅಧ್ಯಕ್ಷರು ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಅನುಭವ ನೆನಪು ಮಾಡಿಕೊಳ್ಳುವ ಅವಕಾಶ ಸಿಕ್ಕಿರುವುದಕ್ಕೆ ಕೃತಜ್ಞತೆ ಸಲ್ಲಿಸೋಣ. ಮುಂದೆ ಹೊಸತನದೊಂದಿಗೆ ಮುನ್ನಡೆಯೋಣ. ಹೊಸ ಗುರಿ ಉತ್ಸಾಹದೊಂದಿಗೆ ಹೆಜ್ಜೆ ಹಾಕೋಣ. ನಾನು ಜಿಲ್ಲೆಗೆ ಡಿಸಿಯಾಗಿ ಬಂದು ಡಿಸೆಂಬರ್ 19ಕ್ಕೆ 6 ತಿಂಗಳು ಕಳೆದುವು. ಆರಂಭದಲ್ಲಿ ಪತ್ರಕರ್ತರು ನೀಡಿದ ಸ್ವಾಗತ ಅವಿಸ್ಮರಣೀಯ. ಹಾಸನಾಂಬೆ ಉತ್ಸವ ಹೊಸ ದಾಖಲೆ ಸೃಷ್ಟಿಸಿ ಚೆನ್ನಾಗಿ ನಡೆಯಿತು. ಜಿಲ್ಲೆಗೆ 2 ಬಾರಿ ಸಿಎಂ ಬಂದು ಹೋದರು ಎಂದು ನೆನಪು ಮಾಡಿಕೊಂಡರು. ಈ ನಡುವೆ ಮೊಸಳೆ ಹೊಸಳ್ಳಿ ದುರಂತ ಜೀವನದ ಏರಿಳಿತಕ್ಕೆ ನಿದರ್ಶನ. ಇದನ್ನು ಮೆಟ್ಟಿ ನಿಂತು ಸರಿಯಾದ ದಾರಿಯಲ್ಲಿ ಸಾಗೋದು ಜೀವನ ಎಂದರು. ಮಹಾನ್ ಕವಿ, ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ, ವಿಶ್ವಮಾನವ ಸಂದೇಶವನ್ನು ನೀಡಿರ್ತಕ್ಕಂತಹ ಓ ನನ್ನ ಚೇತನ ಹಾಗೂ ನೀ ಹನಿಕೇತನ ಅಂತ ಕರೆ ಕೊಟ್ಟಿರ್ತಕ್ಕಂತಹ, ಕನ್ನಡವನ್ನು ಬಾರಿಸಿ ಕನ್ನಡ ಡಿಂಡಿಮವ ಅಂತ ಹೇಳಿ ಕನ್ನಡವನ್ನು ವಿಶ್ವಕ್ಕೆ ಪಸರಿಸಿರ್ತಕ್ಕಂತಹ ಒಬ್ಬ ಮಹಾನ್ ಸಾಹಿತಿ, ರಾಷ್ಟ್ರಕವಿ ಅವರ ನಮನಗಳನ್ನು ಸಲ್ಲಿಸುತ್ತಾ ಅವರ ಜನ್ಮದಿನಕ್ಕೆ ಇವತ್ತಿನ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣಕವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಈ ವರ್ಷದ ಇನ್ನೊಂದು ವಿಶೇಷತೆ ಅಂದರೆ ಹೊಸ ಟೀಮ್, ಹೊಸ ವರ್ಷ, ಹೊಸ ತಂಡ ಅಲ್ಲ, ಹೊಸ ಉತ್ಸಾಹ. ಅಂದರೆ ಪ್ರತಿ ವರ್ಷ ನಾವೇನು ಮಾಡ್ತೇವೆ, ಪ್ರತಿ ವರ್ಷ ಕಳೆದು ಹೋಗ್ತದೆ. ಹೇಗೆ ಜಿಲ್ಲಾಧ್ಯಕ್ಷ ಜೆಎಸ್ ಕೆಂಚೇಗೌಡ ಮಾತನಾಡಿ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ಸಂಘಗಳನ್ನು ಸದೃಢಗೊಳಿಸಲು ಯೋಜನೆ ಇದೆ. ಸಂಘದಲ್ಲಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ನೀಡಲಾಗಿದ್ದು ಅವರವರ ಕೆಲಸ ಕಾರ್ಯಗಳನ್ನು ಅವರು ಮಾಡುತ್ತಿದ್ದಾರೆ ಎಂದರು. ಶೀಘ್ರವೇ ಜಿಲ್ಲಾ ಸಂಘದ ಕಟ್ಟಡ ನವೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಹಾಗೆಯೇ ಕೆಲವೇ ದಿನಗಳಲ್ಲಿ ಸಂಘದಲ್ಲೇ ಪತ್ರಕರ್ತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗುವುದು. ಹಾಗೆಯೇ ರಿಕ್ರಿಯೇಷನ್ ಕ್ಲಬ್ ಆರಂಭಿಸುವ ಚಿಂತನೆಯೂ ಇದೆ. ಎಲ್ಲ ತಾಲೂಕುಗಳಲ್ಲೂ ಕಟ್ಟಡ ನಿರ್ಮಾಣ ಕಾರ್ಯ ಮೊದಲಾಗಬೇಕು ಎಂದು ಸಲಹೆ ನೀಡಿದ ಅವರು, ಇಲ್ಲಿ ಸಂಘದ ಹಿತದೃಷ್ಟಿ, ಸಂಘಟನೆ ಮುಖ್ಯ. ವೈಯಕ್ತಿಕ ಸ್ವಾರ್ಥ ಇಲ್ಲ. ನಮ್ಮ ಸಂಘವನ್ನ ಮಾದರಿಯಾಗಿ ಮಾಡಬೇಕು ಎಂಬ ಇರಾದೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು. ಸೋತಿರುವವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಎಲ್ಲರೂ ಜೊತೆಯಾಗಿ ಹೋಗೋಣ ಎಂದು ನುಡಿದರು. ಅಂಗಸಂಸ್ಥೆಯಾಗಿ ನೋಂದಣಿಯಾದ ಕಾರಣಕ್ಕಾಗಿ ತಾಲೂಕು ಘಟಕಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವಂಥ ಸಂದರ್ಭ ಬಂತು. ಆ ಉದ್ದೇಶವೇ ಹೊರತು ನಮಗೆ ಬೇರೆ ಯಾರ ಅವಧಿಯ ಅಧಿಕಾರವನ್ನು ಕಸಿಕೊಳ್ತಕ್ಕಂಥ ಉದ್ದೇಶ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡಿ ಶಿವಾನಂದ ರಾಜ್ಯದ ಅಧ್ಯಕ್ಷರು, ಮದನ್ ಗೌಡರು ಎಲ್ಲ ಹಿರಿಯರ ಮಾರ್ಗದರ್ಶನ ತಗೊಂಡು ಒಂದೇ ದಿನ ಚುನಾವಣೆ ನಡೆಸಿದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಆಗಲ್ಲ ಅನ್ನೋ ಕಾರಣಕ್ಕೆ ಏಕಕಾಲ ಚುನಾವಣೆ ನಡೆಸಿದ್ವಿ. ಅತ್ಯಂತ ಮುಖ್ಯವಾಗಿ ಆಯಾ ತಾಲೂಕಿನ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ನಮ್ಮ ತಂಡದ ಪದಾಧಿಕಾರಿಗಳು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಚುನಾವಣಾಧಿಕಾರಿಗಳಾಗಿ ನೇಮಕಗೊಂಡಂತಹ ಹಿರಿಯರು ಮತ್ತು ಯುವಕರು, ಅವರಿಗೂ ಒಂದು ಚುನಾವಣೆ ನಡೆಸ್ತಕ್ಕಂಥ ಅನುಭವದ ಜೊತೆಗೆ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಒಂದು ಸಣ್ಣ ಗೊಂದಲ ಆಗದ ರೀತಿಯಲ್ಲಿ ಸಮಬಲ. ಕುವೆಂಪು ಅವರ ದಿನಾಚರಣೆಯ ದಿನ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅಭಿನಂದನೆ ಮಾಡ್ತಕ್ಕಂಥದ್ದು ಹಾಗೂ ಇವತ್ತು ನಮ್ಮ ಏನು ನೂತನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಿನ್ನೆ ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಪತ್ರಕರ್ತ ಸಂಘದ ಚುನಾವಣೆ ನಡೆಯಿತು. ಒಂದು ಹೆಮ್ಮೆಯ ವಿಷಯ ಏನಂದರೆ ಮೇಡಮ್, 95% ಎಲ್ಲ ತಾಲೂಕುಗಳಲ್ಲೂ ಯುನಾನಿಮಸ್ ಆಗಿ ಎಲ್ಲರೂ ಎಲೆಕ್ಟ್ ಆಗಿದ್ದಾರೆ. ಚುನಾವಣೆ ಒಂದು ಅನಿವಾರ್ಯವಾಗಿ ಒಂದು 2-3 ಕಡೆ ಮಾತ್ರ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ತಗೊಂಡ್ರೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ತನ್ನ ಛಾಪನ್ನು ಮೂಡಿರ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು, ತಮ್ಮದೇ ಆದ ಸ್ವಂತ ಕಟ್ಟಡ. ಈ ವೇಳೆ ಕೆಯುಡಬ್ಲ್ಯೂಜೆ ರಾಜ್ಯ ಉಪಾಧ್ಯಕ್ಷ ಎಚ್ವಿ ಮದನಗೌಡ, ರಾಜಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಉಪಾಧ್ಯಕ್ಷರಾದ ಎನ್ ನಂಜುಟೇಗೌಡ, ಹಿರಿಯ ಪತ್ರಕರ್ತರಾದ ಬಾಳುಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಉಪಾಧ್ಯಕ್ಷ ಜಿ ಪ್ರಕಾಶ್, ಕಾರ್ಯದರ್ಶಿಗಳಾದ ಬಿಆರ್ ಬೊಮ್ಮೇಗೌಡ, ಕೆಎಂ ಹರೀಶ್, ಕುಶ್ವಂತ್, ಖಜಾಂಚಿ ಪ್ರಕಾಶ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಜರಿದ್ದರು.